ಇದು ವ್ಯಾಸ್ಲಿನ್ ಇದೆಯಲ್ಲ, ಇಲ್ಲಿ ಕಾಣಿಸ್ತಿದ್ಯಾ? ಎರಡು ಒಂದೇ, ನಂಬರ್ ಕೂಡ ಒಂದೇ. ಇಲ್ಲಿ ನೋಡಿ, ನಂಬರ್ ಕೂಡ ಒಂದೇನೆ ಇದೆ. ಇದು ಬೈ ಒನ್ ಗೆಟ್ ಒನ್ ಫ್ರೀ ಹಾಕಿದ್ರು ಅವರು. ನಾವು ಸರಿ ಬೈ ಒನ್ ಗೆಟ್ ಒನ್ ಫ್ರೀ ಅಲ್ಲ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಒಂದಕ್ಕೆ ಮಾತ್ರ ಆಫ್ ರೇಟ್ ಹಾಕಿದ್ದಾರೆ. 750 ಇರೋದನ್ನ ಬೈ ಒನ್ ಗೆಟ್ ಒನ್ ಅಂದ್ರೆ ಅವರು ಆಫ್ ರೇಟ್ ಹಾಕ್ತಾರೆ. ಸ್ಟಾಪ್. ನೀವೇನಾದರೂ ಡಿಮಾರ್ಟ್ ಕೂಡಲ್ಲಿ ಶಾಪಿಂಗ್ ಮಾಡ್ತಾ ಇದ್ರೆ ಫಸ್ಟು ಈ ವಿಡಿಯೋ ನಿಮಗೋಸ್ಕರ. ಯಾಕಪ್ಪ ಅಂತ ಹೇಳ್ತಿದ್ದೀನಿ ಅಂದರೆ, ನೀವು ಶಾಪಿಂಗ್ ಅಂತ ಹೋಗ್ತೀರಾ, ಆ ಶಾಪಿಂಗ್ ಹೋದಾಗ ಯಾಕೆಂದರೆ ಸುಮಾರು ಪ್ರಾಡಕ್ಟ್ಸು ಡಿಮಾರ್ಟ್ ಅವನೇ ಕೆಲವನ್ನ ಸೇಲ್ ಮಾಡ್ತಾ ಇದ್ದಾನೆ. ಅದರಲ್ಲಿ ಡಿಮಾರ್ಟ್ ಅಂತಲೇ ಇರುತ್ತೆ, ಓಕೆನಾ? ಅವು ನಿಮಗೆ ಕಮ್ಮಿ ಕೊಡ್ತಾನೆ. ಅವು ಎಷ್ಟು ಜೆನ್ಯೂನು, ಎಷ್ಟು ನಿಮಗೆ ಅದು ಕ್ವಾಲಿಟಿ ಚೆನ್ನಾಗಿದೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ನಿಮ್ಗೇನಪ್ಪ, MRP 70 ರೂಪಾಯಿ, ಇವು ನಮಗೆ 40 ರೂಪಾಯಿ ಕೊಡ್ತಾ ಇದ್ದಾನೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಬಟ್ ನೀವು ಅಲ್ಲಿ ತುಂಬಾ ಯಾಮಾರ್ತಾ ಇದ್ದೀರಾ. ಏಕೆ ಅಂತ ಅಂದರೆ, ಪ್ರತಿಯೊಂದು ಈಗ ಎಕ್ಸಾಂಪಲ್ ಆಗಿ ಬೇರೆ ಬೇರೆ ಪ್ರಾಡಕ್ಟ್ಸ್ನ ತಗೊಳ್ಳೋಣ. ಯಾಕೆಂದರೆ ಬರ್ಬನ್ ಆಗಿರ್ಬೋದು, ಪ್ಯಾರಾಶೂಟ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಇವನು ಏನು ಮಾಡ್ತಾ ಇದ್ದಾನೆ ಅಂತಂದರೆ MRPನ ಜಾಸ್ತಿ ತೋರಿಸ್ತಾನೆ. ಆಮೇಲೆ MRPನ ಜಾಸ್ತಿ ತೋರಿಸ್ಬಿಟ್ಟು ನಿಮಗೆ ನಾನು ಕಮ್ಮಿ ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಯಾಮಾರಿಸ್ತಾ ಇದ್ದಾನೆ. ಬಟ್ ನಿಮ್ಗೆ ಅದೇ ಸೇಮ್ ಪ್ರಾಡಕ್ಟು ನೀವು ಆಚೆ ಕಡೆ ಸ್ಟೋರ್ಗಳು ತೊಗೊಂಡ್ರೆ ಅದು ನಿಮಗೆ ಕಮ್ಮಿ ಸಿಗ್ತಾ ಇರುತ್ತೆ. ಏಕೆ ಇವನು ತುಂಬಾ ಮೋಸ ಮಾಡ್ತಿದ್ದಾನೆ ಜನಗಳಿಗೆ. ನಾನು ಕಮ್ಮಿ ಕೊಡ್ತೀನಿ ಅಂದ್ಬಿಟ್ಟು ಜನರಿಗೆ ತುಂಬಾ ಯಾಮಾರಿಸ್ಕೊಂಡು ಬರ್ತಿದ್ದಾನೆ. ನಾನು 40 ಕೊಡ್ತೀನಿ, 50 ರೂಪಾಯಿ ಕೊಡ್ತೀನಿ, 60 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು 30-40 ರೂಪಾಯಿ ಲಾಭ ಮಾಡ್ತಿದ್ದಾನೆ. ಆಮೇಲೆ ಬೈ ಒನ್ ಗೆಟ್ ಒನ್ ಆಗಿರ್ಬೋದು. ಬೈ ಒನ್ ಗೆಟ್ ಒನ್ಗಳನ್ನ ನೀವು ತುಂಬ ಹುಷಾರಾಗಿ ತೊಗೋಬೇಕಾಗುತ್ತೆ. ಪ್ರತಿಯೊಂದು ಬಿಲ್ಲು ಕೂಡ ನೀವು ಬಿಲ್ಲೆಲ್ಲ ನೀವು ಪೇ ಮಾಡಿದ ತಕ್ಷಣ ಪ್ರತಿಯೊಂದು ಲೀಸ್ಟ್ನು ಚೆಕ್ ಮಾಡಿ. ಬೈ ಒನ್ ಗೆಟ್ ಒನ್ ನಿಮಗೆ ಎಷ್ಟಿರುತ್ತೆ ಅದೇ ಪ್ರಾಡಕ್ಟ್. ಯಾಕೆಂದರೆ ನೀವು ಒಂದು ಫೋಟೋ ತೊಗೊಳ್ಳಿ, ಬೈ ಒನ್ ಗೆಟ್ ಒನ್ ನಾನು 500 ರೂಪಾಯಿ ಕೊಡ್ತಿದ್ದೀನಿ ಅಂತ ಹೇಳ್ತಾನೆ. ನಿಮಗೆ ಅಲ್ಲಿ 2 ಕಡೆ ಬಿಲ್ ಆಗಿರ್ಬೋದು, ಸೇಮ್ ಪ್ರಾಡಕ್ಟು. ಯಾವ ಪ್ರಾಡಕ್ಟ್ ತಗೊಳ್ಳೋಣ? ಒಂದು ನಾವು ಮೆಡಿಮಿಕ್ಸ್ ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ. ಮೆಡಿಮಿಕ್ಸು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಇರುತ್ತೆ, ಬೈ ಒನ್ ಗೆಟ್ ಒನ್ ಅಂತ ಇರುತ್ತೆ. ಸೊ ಮೆಡಿಮಿಕ್ಸ್ ನಾನು ಬೈ ಒನ್ ಗೆಟ್ ಒನ್ ನಾನು 300 ರೂಪಾಯಿ ಕೊಡ್ತೀನಿ ಅಂತ ಅವನು ಹೇಳಿರ್ತಾನೆ. ನೀವು ಅಲ್ಲಿ ಕಂಪ್ಯೂಟರ್ ಚೆಕ್ ಮಾಡಿದಾಗ ನೀವು ಚೆಕ್ ಮಾಡ್ಬೇಕು ಕಂಪ್ಯೂಟರ್ಲ್ಲಿ ಎಷ್ಟು ಬರ್ತಾ ಇದೆ ಅಂತ. 300 ರೂಪಾಯಿನೇ ಬರಬೇಕು, ಅದಕ್ಕೆ ಜಾಸ್ತಿ ಬರ್ಕೊಡ್ದು. ಆಮೇಲೆ ಅದೇ ಪ್ರಾಡಕ್ಟ್ನ 2 ಸಲ ಬಿಲ್ ಹಾಕ್ಕೊಡ್ದು. ಇದು ನೀವು ಚೆಕ್ ಮಾಡ್ಕೋಬೇಕಾಗಿರೋದು. ಯಾಕೆಂದರೆ ನಾವು ತುಂಬಾ ಯಾಮಾರ್ತಿರೋದು. ಬೈ ಒನ್ ಗೆಟ್ ಒನ್ ಅಂತ ಹೇಳ್ಬಿಟ್ಟು 300 ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು 2 ಕಡೆ ಬಿಲ್ ಮಾಡಿಬಿಡ್ತಾನೆ. ಒಂದು ಕಡೆ 300 ತೋರಿಸ್ತಾನೆ, ಇನ್ನೊಂದು ಕಡೆ 400 ರೂಪಾಯಿ ತೋರಿಸ್ತಾನೆ. ಸೊ ಇದ್ರಲ್ಲಿ ನಾವು ತುಂಬಾ ಯಾಮಾರ್ತಿದ್ದೀವಿ. ಆಮೇಲೆ ಚೆಕ್ ಮಾಡೋದು ಕೂಡ, ವೆಯ್ಟ್ ಚೆಕ್ ಮಾಡೋದ್ರಲ್ಲಿ ನಾವು ಯಾವುದೇ ಒಂದು ಆಗಿರ್ಬೋದು, ರವೆ ಆಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ನಿಮಗೆ ನಾನು 1 kg ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ನಿಮಗೆ 800 ಗ್ರಾಮ್ 900 ಗ್ರಾಮ್ ಅಂದರೆ 100 ಗ್ರಾಮ್ನ ಕಮ್ಮಿ ಮಾಡ್ತಾ ಬರ್ತಿದ್ದಾನೆ, ಕಮ್ಮಿ ಕೊಡ್ತಿದ್ದಾನೆ. ನಿಮಗೆ ಅಲ್ಲಿ 1 kg ತೋರಿಸ್ತಿರುತ್ತೆ. ಬಟ್ ನೀವು ಅದನ್ನೇ ಡಿಮಾರ್ಟಲ್ಲಿ ತೊಗೊಂಡ್ಬಿಟ್ಟು ವೆಯ್ಟ್ ಚೆಕ್ ಮಾಡಿಬಿಟ್ಟು ನೀವು ಆಚೆ ಕಡೆ ಒಂದು ಅಂಗಡಿಯಲ್ಲಿ ಆಗಿರ್ಬೋದು ಎಲ್ಲೇ ಚೆಕ್ ಮಾಡಿಸಿ ಅದು ನಿಮ್ಗೆ ಕಮ್ಮಿ ಬರ್ತಾ ಇರುತ್ತೆ. ಯಾಕೆಂದರೆ ಅವನು 200 ಗ್ರಾಮು 100 ಗ್ರಾಮು 300 ಗ್ರಾಮ್ನ ಹಿಂಗೆ ಹೊಡಿತಾ ಇದ್ದಾನೆ. ಸೊ ಇದ್ರಲ್ಲಿ ನಾವು ತುಂಬಾ ಮೋಸ ಹೋಗ್ತಾ ಇದ್ದೀವಿ. ಇದು ನಾವು ತುಂಬಾ ಕೇರ್ಫುಲ್ಲಾಗಿ ನೋಡ್ಬೇಕಾಗಿರೋದು. ಪ್ರತಿಯೊಂದು ಐಟಮು ಕೂಡ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಆಮೇಲೆ ಜಾಸ್ತಿ ನೀವು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡೋದನ್ನ ಸ್ಟಾಪ್ ಮಾಡಿ. ಏಕೆಂದರೆ ಅವನು ನಿಮಗೆ ತುಂಬಾ ಮೋಸ ಮಾಡ್ತಿದ್ದಾನೆ. 100 ಗ್ರಾಮು 200 ಗ್ರಾಮ್ 300 ಗ್ರಾಮ್ ರೂಪಾಯಿನ ಎಷ್ಟೊಂದು ಮೋಸ ಮಾಡ್ತಿದ್ದಾನೆ ಅಂತಂದರೆ, ಇವ್ನು ಹಿಂಗೆ ಮೋಸ ಮಾಡೋದಕ್ಕೆ ಒಬ್ಬ ಕಸ್ಟಮರಿಂದ 100 ರೂಪಾಯಿ ಅವನು ಸೇವ್ ಮಾಡ್ಕೊಂಡ ಅಂತಂದರೆ ಎಷ್ಟು ಜನ ಹೋಗ್ತಾರೆ ಬೇಡ. ಶನಿವಾರ ಭಾನುವಾರ ಬಂದರೆ ಸಾಕು, ಜನ ಕ್ಯೂ ಅಂದರೆ ಕ್ಯೂ ಇರುತ್ತೆ. ಯಾಕೆ? ಇದಕ್ಕೆ ಅವ್ನು ಮಾಡ್ತಾ ಇರೋದು. ನಿಮಗೆ ಅಲ್ಲಿ ಹೆಂಗೆ ಅಂತಂದರೆ, ಜನಗಳಿಗೆ ಹೆಂಗೆ ಅಂತಂದರೆ, MRP 70 ರೂಪಾಯಿ ಇದೆ, ಇವು ನಮಗೆ 40 ರೂಪಾಯಿ ಕೊಡ್ತಾ ಇದ್ದಾನೆ, ನನಗೆ 20 ರೂಪಾಯಿ ಸೇವ್ ಆಯಿತು ಅನ್ನೋದು ನೋಡ್ತಿದ್ದೀರಾ ಹೊರ್ತು, ಬಟ್ ಅದು ಎಷ್ಟು ರೇಟ್ ಇದೆ ಅಂತ ನಿಮ್ಗೆ ಗೊತ್ತಿರಲ್ಲ. ಬಟ್ ನೀವು ಅದನ್ನ ಚೆಕ್ ಮಾಡ್ಕೋಬೇಕಾಗಿರೋದು. ಹಿಂಗೆ ಕೆಲವು ವಿಡಿಯೋಗಳು ನಿಮ್ಗೆ ಹಾಕ್ತೀನಿ, ಅವು ನೋಡ್ಕೊಂಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಗೈಸ್ ನೋಡಿ, ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ವಿ ಶಾಪಿಂಗ್ಗೆ. ರೇಷನ್ ಐಟಮ್ ಬೇಕು ಅಂತ ಎಲ್ಲ ತಗೊಂಬಂದ್ವಿ. ಇದು ವ್ಯಾಸ್ಲಿನ್ ಇದೆಯಲ್ಲ, ಇಲ್ಲಿ ಕಾಣಿಸ್ತಿದ್ಯಾ? ಎರಡು ಒಂದೇ, ನಂಬರ್ ಕೂಡ ಒಂದೇ. ಇಲ್ಲಿ ನೋಡಿ, ನಂಬರ್ ಕೂಡ ಒಂದೇನೆ ಇದೆ. ಇದು ಬೈ ಒನ್ ಗೆಟ್ ಒನ್ ಫ್ರೀ ಹಾಕಿದ್ರು ಅವರು. ನಾವು ಸರಿ ಬೈ ಒನ್ ಗೆಟ್ ಒನ್ ಫ್ರೀ ಅಲ್ಲ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಒಂದಕ್ಕೆ ಮಾತ್ರ ಆಫ್ ರೇಟ್ ಹಾಕಿದ್ದಾರೆ. 750 ಇರೋದನ್ನ ಬೈ ಒನ್ ಗೆಟ್ ಒನ್ ಅಂದರೆ ಅವರು ಆಫ್ ರೇಟ್ ಹಾಕ್ತಾರೆ ಒಂದೊಂದಕ್ಕೆ ಸಪ್ರೇಟಾಗಿ. ಒಂದಕ್ಕೆ ಮಾತ್ರ 375 ಹಾಕಿ ಇನ್ನೊಂದಕ್ಕೆ 697 ಹಾಕಿದ್ದಾರೆ.
ನಾನು ಯಾವಾಗೂ ನಾವು ಚೆಕ್ ಮಾಡ್ತಿರ್ಲಿಲ್ಲ, ಒಂದೊಂದ್ಸಲ ಈ ಥರ ತುಂಬ ಮಿಸ್ ಆಗಿದೆ ಅನಿಸುತ್ತೆ. ಎಷ್ಟೋ ಜನಕ್ಕೆ ಇವ್ರು ಹಿಂಗೆ ಮಾಡ್ತಾರೆ ಅನಿಸುತ್ತೆ. ಇದಕ್ಕೆ ಮಾತ್ರ 697 ಹಾಕಿದ್ದಾರೆ, ಅಲ್ಲಿಗೆ ಎಷ್ಟು 322 ಎಕ್ಸ್ಟ್ರಾ ಬಿದ್ದಂಗಾಯ್ತು, ಎಕ್ಸ್ಟ್ರಾ ಕಟ್ಟಿಸ್ಕೊಂಡಿದ್ದಾರೆ. ಈಗ ಹೋಗಿ ಕೇಳಿದ್ರೆ ನಾವು ಹಾಫ್ ರೇಟ್ ವಾಪಸ್ ಕೊಡೋಕ್ಕಾಗಲ್ಲ, ಐಟಮ್ ತಂದು ಕೊಡಿ ವಾಪಸ್ಸು, ಫುಲ್ ಅಮೌಂಟ್ ಕೊಡ್ತೀವಿ ಅಂದರು. ಒಂದು ಮಾತ್ರ ಯೂಸ್ ಮಾಡಿ ಇನ್ನೊಂದು ಯೂಸ್ ಮಾಡಿರಲಿಲ್ಲ. ಸರಿ ಆಯಿತು, ಎರಡು ಕೋಡು ಎಲ್ಲ ಸೇಮ್ ಇದೆಯಲ್ವಾ, ಹಂಗಾಗಿ ಕೊಟ್ಟು ಕಳಿಸ್ದೆ ನಾನು. ಅಲ್ಲೋದ್ರೆ ಏನು ಡ್ರಾಮಾ ಮಾಡ್ತಾರೆ ಅಂದರು ಅವರು, ಇದೆಲ್ಲ ಸೇಮ್ ಇದೆ ಮೇಡಮ್, ಆದರೆ QR ಕೋಡ್ ಮ್ಯಾಚ್ ಆಗ್ತಿಲ್ಲ, ಹಂಗಾಗಿ ನಾವು ಕೊಡೋಕ್ಕಾಗಲ್ಲ, ಏನು ವಾಪಸ್ ಬರಲ್ಲ, 300 ರೂಪಾಯಿ ತಾನೇ. 300 ರೂಪಾಯಿ ಏನು ಅವ್ರ ಅಪ್ಪನ ಮನೆಯಿಂದ ಕೊಟ್ಟಿದ್ರ ನಮಗೆ? 300 ರೂಪಾಯಿ ಸಂಪಾದನೆ ಮಾಡ್ಬೇಕು ಅಂದ್ರೂ ಕಷ್ಟನೇ ಇದೆ. ಆದ್ರೆ ಹಂಗೆ ಹೇಳಿ ಕಳಿಸಿದ್ದಾರೆ. ಎಷ್ಟು ಸ್ಕ್ಯಾಮ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ನಾವು ಎಲ್ಲೇ ಒಂದು ಡಿಮಾರ್ಟ್ ಅಂತಾನೆ ಅಲ್ಲ, ಎಲ್ಲೇ ನಾವು ಆನ್ಲೈನ್ ಶಾಪಿಂಗ್ ಮಾಡ್ತೀವಿ ಅಂದ್ರೂ ಈ ತರದ್ ಒಂದು ಬಿಲ್ ಇಷ್ಟೊಂದು ನಾವು ಐಟಮ್ ತಗೊಂತೀವಿ ಅಂದ್ರೂ ತುಂಬಾ కేర్ఫుల్ ಆಗಿ ನಾವು చెక్ ಮಾಡ್ಕೊಂಡು ತರಲೇಬೇಕು ಗೈಸ್. మీరందరూ ఏడదోరకాలు మేము రాకపోతే చెప్పులు నాటేలాడు చెప్పులు బయట తీసుకొస్తాం. నడవడం పెట్టండి, చెప్పులు వేసుకొని వస్తాను డిమార్ట్ లో కొన్ని గాడి గురించి నిర్ణయాలు పెట్టారు డిమార్ట్. మేము చెప్పులు లేకుండానే మీ డిమార్ట్ లో చెప్పులు తీసుకొని మాత్రం బతుకున్నాం మేము. భార్య అనగానే రెడీ ఏం చేద్దాం మమ్మల్ని. మీరందరూ ఏడదోరకాలు మేము రాకపోతే ఇది చాలా తప్పు. కామానది అయిపోయింది, నువ్వు కామాన చాలా వీడొచ్చి ఓడలేంటండి, మాకు డౌట్ ఉంది సార్. ಪ್ರತಿಯೊಂದು ಕಡೆಗೂ ನಾವು ಚೆಕ್ ಮಾಡ್ಬೇಕಾಗಿರೋದು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ 139 ರೂಪೀಸ್ ತೋರಿಸ್ತಿದ್ದಾನೆ, ಬಟ್ ಆದರೆ MRP ನೋಡಿ ನಿಮಗೆ 44 ರೂಪೀಸ್ ತೋರಿಸ್ತಾ ಇದೆ. ಅದೇ ನಾವು ಯಾಮಾರ್ತಿರೋದು. ಹುಷಾರ್.